ಒಂದು ಕಾಲದಲ್ಲಿ ಫೋಟೋಗ್ರಫಿ ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಡಾಕ್ಟರ್ CR ಪಾರ್ಥಸಾರಥಿ ಇವತ್ತು ಜಿಯೋ ಟೆಕ್ನಾಲಜಿ ಇಂಜಿನಿಯರ್ಸ್ಗೆ ಆದರ್ಶ ವ್ಯಕ್ತಿ. ತಮ್ಮ ಸುದೀರ್ಘ ಜೀವನದ ಅನುಭವವನ್ನು ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. 5 ದೇಶಗಳ ಭೂಗರ್ಭ ಸ್ಥಿತಿಯ ಕಾರ್ಯಾನುಭವವನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ ಪಾರ್ಥಸಾರಥಿ. ಇವತ್ತು ಈ ಪುಸ್ತಕದ ಕವರ್ ಪೇಜ್ನ ಅನಾವರಣ ಕೂಡ ನಡೆಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಪಾರ್ಥಸಾರಥಿ ಅವರ ಜಿಯೋ ಟೆಕ್ನಿಕಲ್ ಚಾಲೆಂಜಸ್ ಎಂಬ ಪುಸ್ತಕದ ಕವರ್ ಪೇಜ್ನ ಅನಾವರಣ ನಡೆಯಿತು. ಪಾರ್ಥಸಾರಥಿ ಎಂಜಿನಿಯರ್ ಆಗಿ 5 ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ದೇಶದ ಭೂಗರ್ಭ ಪರಿಸ್ಥಿತಿ ಬೇರೆ ರೀತಿಯೇ ಇರುತ್ತದೆ. ಅಲ್ಲಿ ಕೆಲಸ ಮಾಡುವಾಗ ಎದುರಾಗುವ ಸವಾಲುಗಳ ಬಗ್ಗೆ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಈ ಬುಕ್ಕು ಆಫ್ಶೋರ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಗೆ ಜಿಯೋ ಟೆಕ್ನಿಕಲ್ ಸಮಸ್ಯೆ ಏನೇನಿತ್ತು ಆ ಸಮಸ್ಯೆ ಬಗ್ಗೆ ಒಂದು ಪರಿಹಾರ ಕೊಟ್ಟು ಆ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗಿದೆ. ನಾನು 25 ವರ್ಷದಿಂದ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಯಲ್ಲಿದ್ದೀನಿ. ನಾನು ಇಂಡೋನೇಷ್ಯಾ, ಮಲೇಷ್ಯಾ, ವಿಯೆಟ್ನಾಂ, ಇಂಡಿಯಾ ಮತ್ತು ಮಿಡ್ಲ್ ಈಸ್ಟ್ ರೀಜನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ನಾನು 30 ವರ್ಷದಿಂದ ನನ್ನ ಅನುಭವವನ್ನು ಈ ಬುಕ್ಕಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಬರ್ಕಂಥ ಪೀಳಿಗೆಗೆ ಈ ಬುಕ್ಕು ಒಂಥರ ಇಟ್ ಬಿ ಎ ರೆಫರೆನ್ಸ್ ಗೈಡ್. ನಾನು 25 ವರ್ಷದಿಂದ ಏನು ಅನುಭವ ಆಗಿದೆ ಅವರು ಈ ಬುಕ್ ಓದಿದ್ರೆ ಒಂಥರ 1-2 ವರ್ಷದ ಒಳಗಡೆ ಅವರು ದೇ ಕ್ಯಾನ್ ಹ್ಯಾವ್ ದ ಸೇಮ್ ಎಕ್ಸ್ಪೀರಿಯನ್ಸ್. ಕೇವಲ ಎದುರಿಸುವ ಸವಾಲುಗಳ ಬಗ್ಗೆ ಮಾತ್ರವಲ್ಲ, ಅದಕ್ಕೆ ಪರಿಹಾರವನ್ನೂ ಹೇಳಿದ್ದಾರೆ. ಇವರ ಪುಸ್ತಕದಲ್ಲಿ ಬೇರೆ ಬೇರೆ ದೇಶದ ಪ್ರಮುಖರ ಸಂದರ್ಶನ ಮಾಡಿ ಅವರ ಅಭಿಪ್ರಾಯವನ್ನ ಹಾಕಿದ್ದಾರೆ. ಇನ್ನು ಜಿಯೋ ಟೆಕ್ನಿಕಲ್ ಇಂಜಿನಿಯರ್ಸ್ ಈ ಪುಸ್ತಕವನ್ನ ಅಧ್ಯಯನ ಮಾಡಿದ್ರೆ 1-2 ವರ್ಷಗಳಲ್ಲಿ 10 ರಿಂದ 20 ವರ್ಷಗಳ ಅನುಭವವನ್ನ ಪಡೆಯಬಹುದು ಎನ್ನುವುದು ಸಾರಥಿ ಅವರ ಅಭಿಪ್ರಾಯ. ಜಿಯೋಗ್ರಫಿಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಇಂಡೋನೇಷ್ಯಾ ತೊಗೊಂಡ್ರೆ ಯಾವ ಥರ ಮಣ್ಣು ಅಲ್ಲಿ ಇರುತ್ತೆ ಅಂತ ನಾನು ಜನರಲಾಗಿ ಕೊಡ್ತಾ ಇದ್ದೀನಿ. ಅದೇ ಥರ ಇಂಡೋನೇಷ್ಯಾ, ಮಲೇಷ್ಯಾ, ಅಬುದಾಬಿ, ಇಂಡಿಯಾ ಮತ್ತು ಸೌದಿ. ಇಂಡೋನೇಷ್ಯಲ್ಲಿ ಇರೋ ಥರ ಸ್ಟಾಟಿಗ್ರಫಿ ಮಣ್ಣು ಸೌದಿಗೆ ಹೋಯ್ತು ಅಂದರೆ ಅದು ಅದೇ ಥರ ಇರೋದಿಲ್ಲ. ಅಲ್ಲಿ ಯಾಕಂದರೆ ಕಟ್ಟಡ ಕಟ್ಟಬೇಕು ಅಂದರೆ ಸಮುದ್ರದಲ್ಲಿ ಅದು ಎಷ್ಟು ಗಟ್ಟಿ ಇರುತ್ತೆ, ಏನು ಥರ ಚಾಲೆಂಜಸ್ ಕೊಡುತ್ತೆ, ಅದು ಬೇಕಾಗತ್ತೆ ಅದು. ಸೊ ಅದರಿಂದ ನನ್ನ ಅನುಭವವನ್ನು ಅದ್ರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಎವ್ರಿ ಕಂಟ್ರಿ 3 ಕೇಸ್ ಸ್ಟಡೀಸ್ನ ನಾನು ಕೊಡ್ತಾ ಇದ್ದೀನಿ. ಸೊ ಅಂದರೆ 15 ಕೇಸ್ ಸ್ಟಡಿ ಆ ಬುಕ್ಕಲ್ಲಿದೆ. ಜೊತೆಗೆ ಈ ಟೆಕ್ನಿಕಲ್ ಕೇಸ್ ಸ್ಟಡೀಸ್ ಬಿಟ್ಟು ಎವ್ರಿ ಕಂಟ್ರಿ 3 ಇಂಡಸ್ಟ್ರಿ ಲೀಡರ್ಸ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರನ್ನ ಪಾರ್ಥಸಾರಥಿ ಇಂಜಿನಿಯರ್ ಆಗಿ ವೃತ್ತಿ ಆರಂಭಿಸಿ ಇಂದು ಸ್ವಂತ ಕಂಪನಿಯನ್ನು ಕೂಡ ಆರಂಭಿಸಿದ್ದಾರೆ. ಸಾರಥಿ ಜಿಯೋಟೆಕ್ ಮತ್ತು ಎಂಜಿನಿಯರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭಿಸಿ 50 ಕೋಟಿಗೂ ಹೆಚ್ಚು ವಾರ್ಷಿಕ ವ್ಯವಹಾರ ಮಾಡುತ್ತಿದ್ದಾರೆ. ಇನ್ನು ಈ ಎಲ್ಲ ಅನುಭವದಿಂದ ಬರೆದಿರುವ ಪುಸ್ತಕಕ್ಕೆ ಆಸಕ್ತರು ಕಾಯುತ್ತಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಪುಸ್ತಕ ಕೂಡ ಲೋಕಾರ್ಪಣೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.